ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಜೆ ರಾಯ್ ಅವರ ಸಹೋದರ ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಜೊತೆಗೆ ಮಾತನಾಡಿದ್ರು. ಅವ್ರೀಗ ಹೊರಗಡೆ ಇದ್ದಾರೆ, ಫುಕೆಟಲ್ಲೆಲ್ಲೋ ಇದ್ದಾರೆ. ಅವರು ಅಲ್ಲಿಂದ ಹೊರಟು ಬರ್ತಾ ಇದ್ದಾರಂತೆ. ಅವ್ರು ಹೇಳಿದ್ದೇನಂದ್ರೆ ಏನೇ ಮಾತಾಡ್ಲಿ ಕೊನೆಗೆ IT ಬಗ್ಗೆನೇ ಮಾತನಾಡ್ತಾ ಇದ್ರು. ನನ್ನ ಬಳಿ ಏನೇ ಮಾತನಾಡಿದ್ರು IT ಅಂತ ಹೇಳ್ತಾ ಇದ್ರು. TV9ಗೆ ಸಿಜೆ ಬಾಬು ಅವರು ಕೊಟ್ಟಂತ ಹೇಳಿಕೆ ಇದು. IT ಇಂದಲೇ ಸಿಜೆ ರಾಯ್ಗೆ ಒತ್ತಡ ಹೆಚ್ಚಾಗಿದೆ. ಸಿಜೆ ರಾಯ್ ಹೆದರ್ಕೊಳ್ಳುವಂತ ವ್ಯಕ್ತಿ ಅಲ್ವೇ ಅಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. TV9ಗೆ ಸಿಜೆ ಬಾಬು ಅವರು, ಸಿಜೆ ರಾಯ್ ಅವರ ಸಹೋದರ, ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಇವ್ರ ಸಹೋದರ ಸಿಜೆ ಬಾಬು ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿಜೆ ಬಾಬು ಅವರು ವೆರಿ ಅನ್ಫಾರ್ಚುನೇಟ್, ಈ ರೀತಿಯಾಗಿ ಆಗಬಾರ್ದಿತ್ತು. ಬಟ್ ನಿಮ್ಗೆ ಇಲ್ಲಿ ತನಕ ಸಿಕ್ಕಿರೋ ಮಾಹಿತಿ ಏನು, ಡೀಟೇಲ್ಸ್ ಏನು ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ? ನೋಡಿ, 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರ ಆಫೀಸಲ್ಲಿ ಇದ್ದಾರೆ. ಓಕೆ. 28ನೇ ತಾರೀಕು ಬಂದಿದ್ದಾರೆ, 28, 29, ಇವತ್ತು 30. ಓಕೆ. ಈಗ ಅವ್ರ ಕಡೆಯಿಂದ ಏನೋ ಪ್ರೆಷರ್ ಇಂದಾನೆ ಇದು ಆಗಿರೋದು. ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಓಕೆ, ಅವರ ಟೀಮು ಪ್ರೆಷರ್ ಇತ್ತು ಅಂತ ಅನ್ಸುತ್ತೆ. ಬೆಳಗ್ಗೆ ಮಾತಾಡಿದಾಗ ನಾನು ಕೇಳಿದ್ರು, ನೀನ್ ಯಾವಾಗ ನಾನು ಹೊರಗಡೆ ಔಟ್ ಆಫ್ ಕಂಟ್ರಿ ಬಂದಿದ್ದೀನಿ, ಓಕೆ, ನಾನು ಎಷ್ಟೊತ್ತಿಗೆ ಬರ್ತೀನಿ, ನಾಳೆ ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅಂತಾನು ಹೇಳ್ದ ಅವ್ರಿಗೆ. ಓಕೆ, ಓಕೆ. ಸರ್, ಏನಾದ್ರು ನಿಮ್ಮ ಹತ್ರ ಮಾತಾಡೋ ಟೈಮ್ ನಲ್ಲಿ ನಿಮ್ಗೆ ಅನ್ಸ್ತಾ ಈ ರೀತಿಯಾಗಿ ಏನಾದ್ರು ಗೊಂದಲದಲ್ಲಿ ಇರೋದು? ತಿಂಗಳಿಂದ ಇದೆ. ಯಾಕಂದ್ರೆ ಡಿಸೆಂಬರ್ 3ನೇ ತಾರೀಕು ಬಂದು ಇವರು 4-5 ದಿವಸ ಇದ್ರು ಅವ್ರ ಆಫೀಸಲ್ಲಿ. ಓಕೆ. ಆಗಿಂದಾನೇ ಇವರಿಗೆ ಪ್ರೆಷರ್ ಆಗ್ತಾ ಇದೆ, ಅಂದ್ರೆ ಅಬೌಟ್ ದಿಸ್ ಇನ್ಕಮ್ ಟ್ಯಾಕ್ಸ್ ಇಶ್ಯೂ. ಇವತ್ತು ಯಾಕೆ ಇದು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅದು ನೀವು ಕೃಷ್ಣ ಪ್ರಸಾದ್ ಅಡಿಷನಲ್ ಕಮಿಷನರ್ ಅವ್ರನ್ನೇ ಕೇಳ್ಬೇಕು, ಅವರೇ ಇದ್ದವರು ರೂಮಲ್ಲಿ ಅವರ ಜೊತೆಗೆ. ಅಂದ್ರೆ ಈ ಪ್ರತಿ ವಿಚಾರದಲ್ಲೂ ಬಹಳ ಕ್ರಿಸ್ಟಲ್ ಕ್ಲಿಯರ್ ಇರ್ತಿದ್ರು ಸಿಜೆ ರಾಯ್ ಅವರು, ನಾವು ಕೂಡ ಬಹಳ ಹತ್ರದಿಂದ ನೋಡ್ದಂಗೆ. ಬಟ್ ಇದು ವಿಚಾರದಲ್ಲಿ ಯಾಕೆ? ಹೇಳಿ ಸರ್. ಎಲ್ಲೂ ಸಾಲ ಇರ್ಲಿಲ್ಲ ಅವ್ರಿಗೆ, ಆತರ ಶತ್ರುಗಳು ಇರ್ಲಿಲ್ಲ, ಏನು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಈಗ ನಮ್ಗೆ ಇಲ್ಲಿ ಕರ್ನಾಟಕ ಅಂತಾನೆ ಕರ್ನಾಟಕ ಗೋವಾ ಟೀಮು, ಈ IT ಅಧಿಕಾರಿಗಳೆಲ್ಲ ಬಂದು ರೈಡ್ ಮಾಡೋದು ನೋಡ್ತಿರ್ತೀವಿ ಸರ್ ನಾವು. ಇಲ್ಲೇನ್ ಕೇರಳದವ್ರು ಪದೇ ಪದೇ ಬರ್ತಾ ಇದ್ರು ಅಂತಂದ್ರೆ ಏನ್ ಅಂತ ಟಾರ್ಗೆಟ್ ಇತ್ತು ಇವ್ರ ಮೇಲಂತ? ಅವ್ರಿಗೇನು ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ವಲ್ಲ. ಕರೆಕ್ಟ್, 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 ಕರೆಕ್ಟ್. ಎಷ್ಟು ಏನ್ ಮಾಡ್ಬೇಕು, ಏನ್ ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ಲ, ಬಂದಿದ್ದಾರೆ. ಬಟ್ ನೋಡಿ, ಒಂದ್ ಹೇಳ್ತೀನಿ, ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಬರೀ 6.68%, 4% ಆರ್ ಸ್ಯಾಲರಿಡ್ ಪೀಪಲ್. ಇನ್ ಬಿಸ್ನೆಸ್ ಅವರು 2.68%. ಅವ್ರಿಗೆ ಹಿಂಗ್ ತೊಂದರೆ ಕೊಡ್ತಾ ಇದ್ರೆ ಎಲ್ಲಾ ಬಿಸ್ನೆಸ್ ಅವರು ಮೇಲಕ್ಕೆ ಹೋಗ್ತಾರ, ಅಷ್ಟ ಹೇಳ್ತೀನಿ ನಾನು. ಸರ್, ನೀವು ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ನಾವು ಮೊದಲು ಮೆನ್ಷನ್ ಮಾಡಿದ್ದು ಅಂತ ನಮ್ಮ ಕರ್ನಾಟಕದ ಒಬ್ರು ಉದ್ಯಮಿ ಸಿದ್ಧಾರ್ಥ್ ಅವರು, ಅವರಿಗೂ ಈ ತರದ ಹಿಂದೆ ಎಲ್ಲ ಬಹಳ ಟಾರ್ಚರ್ ಆಗಿದ್ದು ನಮ್ಗೆ ಗೊತ್ತಿಲ್ಲ ಅದೇನೇನಾಗಿದೆ ಅಂತ. ಈ ಪೊಲಿಟಿಕಲಿ ಮೋಟಿವೇಟೆಡ್ ರೈಟ್ಸ್ ಗಳು ಬಹಳ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಮಂದಿ ಹೇಳ್ತಾ ಇದ್ದಾರೆ ಸರ್. ಈ ಕೇರಳ ಟೀಮು, ಕೇರಳದಲ್ಲಿ ಎಲೆಕ್ಷನ್ ಬೇರೆ ಇತ್ತು, ಏನಾದ್ರು ಲಿಂಕ್ ಇತ್ತ ಅಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ರೈಡ್ ಇವ್ರ ಮೇಲೆ ಆದಂತದ್ದು? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಮಂಜು ಅವರ, ದಯವಿಟ್ಟು ನನಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೇನು ಗೊತ್ತಿಲ್ಲ. ಅದು ಇನ್ವಾಲ್ವ್ ಆತರ ನಾನೇನು ಹೇಳಕ್, ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ಓಕೆ. ಕೇರಳದಲ್ಲಿ ಪ್ರಾಪರ್ಟಿ ಇತ್ತಾ ಸರ್? ಕೇರಳ IT ಬಂದಿರೋದ್ರಿಂದ ಕೇರಳದಲ್ಲಿ ಸುಮಾರು 60 ಪ್ರಾಜೆಕ್ಟ್ ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಓಕೆ. ಕೇರಳಲ್ಲಿ 60 ಪ್ರಾಜೆಕ್ಟ್ ಮಾಡಿದ್ದಾರೆ, ಅವ್ರದ್ದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಓಕೆ. ಎಲ್ಲಾ ರಾಜಕೀಯ ನಾಯಕರುಗಳು ಚೆನ್ನಾಗಿದ್ರು ಅವ್ರ ಜೊತೆಗೆ. ನಾವ್ ಯಾಕೆ ಸಿಜೆ ಬಾಬು ಅವರನ್ನ ಕೇಳಿದ್ವಿ ಅಂತಂದ್ರೆ, ಇಲ್ಲೇನಾದ್ರು ಇವ್ರ ಜೊತೆಗೆ ಯಾರು ಕರ್ನಾಟಕದ ಪೊಲಿಟಿಕಲ್ ಲೀಡರ್ಸ್ ಬಹಳ ಚೆನ್ನಾಗಿರೋದು, ಆ ಕಾರಣಕ್ಕಾಗಿ ಸೆಂಟ್ರಲ್ ಇಂದ ಇವ್ರ ಮೇಲೆ ಬಂದು ರೈಡ್ ಆಗೋದು. ಕೇರಳದಲ್ಲಿ ಯಾರಾದ್ರೂ ಇವ್ರ ಜೊತೆಗೆ ಚೆನ್ನಾಗಿರೋದು, ಆ ಕಾರಣಕ್ಕಾಗಿ ಬೇರೆ ಕಡೆಯಿಂದ ಏನಾದ್ರು ಮೋಟಿವೇಟೆಡ್ ರೈಡ್ ಅಂತ ಇವ್ರ ವಿರುದ್ಧ ಏನಾದ್ರು ಆರೋಪ ಮುಂದೆ ಆಗೋದು, ಇದೇನಾದ್ರೂ ಇದೆಯಾ ಅನ್ನುವಂಥದ್ದು ವಿಚಾರ. ಇಲ್ಲ, ಎಲ್ಲ ನಾಯಕರುಗಳ ಜೊತೆನೂ ಚೆನ್ನಾಗಿದ್ರು. ಪೊಲಿಟಿಕ್ಸ್ ಬಗ್ಗೆ ಆತನಿಗೇನು ಬಹಳ ಇಂಟ್ರೆಸ್ಟ್ ಮತ್ತೊಂದು ಇರಲಿಲ್ಲ. ದುಬೈಯಲ್ಲೇ ಸೆಟ್ಲ್ ಆಗಿದ್ದಾರೆ ಫ್ಯಾಮಿಲಿ ಎಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ರೇಡ್ ಆನ್ ಇದೆ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ರೆ ನಿಮ್ಮ ಬ್ರದರ್ ಏನಾಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ಸ್ ಏನಾದ್ರು ಇದೆ? ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ಇವತ್ತು ಬರ್ತಾ ಇದಾರೆ ಅಂತ ನಂಗೆ ಬೆಳಗ್ಗೆ ಹೇಳಿದ್ರು, ಒಂದು 11 ಗಂಟೆಗೆ ಹೇಳಿದ್ರು. ಸರ್, ಆ ಟೈಮಲ್ಲಿ ಅವ್ರು ಏನಾದ್ರು ಸ್ವಲ್ಪ ಭಯದಲ್ಲಿದ್ದ ಹಾಗೆ ಅಥವಾ ಏನಾದ್ರು ಗೊಂದಲದಲ್ಲಿದ್ದಾಗ ಅನ್ಸ್ತಾ ನಿಮ್ಗೆ? ಈ ರೈಡ್ ಬಂದ ಮೇಲಿಂದ ಸ್ವಲ್ಪ ಗೊಂದಲದಲ್ಲಿ, ಇನ್ಕಮ್ ಟ್ಯಾಕ್ಸ್ ಬಗ್ಗೆನೆ ಅವ್ರು ಏನ್ ಮಾತಾಡಿದ್ರು ಇನ್ಕಮ್ ಟ್ಯಾಕ್ಸ್ ಡಿಸ್ಕಷನ್ ಮಾಡೋರು, ಈ ಅಫಿಷಿಯಲ್ಸ್ ಬಗ್ಗೆನೆ ಮಾತಾಡೋರು.
ಓಕೆ ಅವ್ರ ಜರ್ನಿ ನೋಡಿದ್ರೆ ಆಫ್ ಕೋರ್ಸ್ ಗೊತ್ತಾಗುತ್ತೆ ತುಂಬಾ ಗಟ್ಟಿ ವ್ಯಕ್ತಿ ಅನ್ನೋದಾಗಿ ನಿಮ್ಮ ಸಹೋದರ. ಬಟ್ ಹೀಗಾಗಿರೋದು ನಿಮ್ಗೇನ್ ಅನ್ಸುತ್ತೆ? ನೀವು ಹತ್ರದಿಂದ ನೋಡಿರ್ತೀರಾ ಈ ರೀತಿ IT ವಿಚಾರಕ್ಕೆಲ್ಲ ಹೆದರ್ಕೊಳ್ಳುವಂತವ್ರ. ಈ ಹಿಂದೆ IT ರೈಡ್ ಆದಾಗ ಏನ್ ಮಾತುಕತೆ ಆಗಿತ್ತು, ಏನ್ ಹಂಚ್ಕೊಂಡಿದ್ರು ನಿಮ್ ಜೊತೆಗೆ ಅಂತ? ಆ ತರ ಎದುರ್ಕೊಳ್ಳೋರಲ್ಲ. ಈಗ ನಾನು ಏನ್ ಹೇಳಿ ಮಾಡ್ಕೊಂಡವ್ರೆ. ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದಿಸ್. ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಶಾಲೆಗಳಿಲ್ಲ, ಥ್ರೆಟ್ ಇಲ್ಲ, ಆತರ ಯಾವ್ದು ಇಲ್ಲ ಅವ್ರಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.